ವೆಂಕಟರಮಣಪ್ಪ ನನಗೆ ಒಬ್ಬ ಸಹೋದರನ ರೀತಿಯಲ್ಲಿ, ತಮಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ಇತ್ತು ಅಂತ ಅಂದ್ಕೊಳ್ತೀನಿ ನಾನು. ನಮಗೆಲ್ಲ ನಮ್ಮ ಜಿಲ್ಲೆಯಲ್ಲಿ ವೆಂಕಟರಮಣಪ್ಪನ ನಾವು ಸಾಮಾನ್ಯವಾಗಿ ತೋಳ ಅಂತ ಕರೀತಾ ಇದ್ದು. ಯಾಕೆಂದ್ರೆ ಹಿಂದೆ ಒಂದ್ಸರಿ ಪಾವಗಡದಲ್ಲಿ ತೋಳ ಬಂತು ಅಂತ ಹೇಳಿ ಅದೊಂದು ಪ್ರತೀತಿನೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾವು ತಮಾಷೆಗೆ ನೀನೇ ತೋಳ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದು. ಅತ್ಯಂತ ಸರಳ ಜೀವಿ, ಪ್ರೀತಿಗೆ ಮತ್ತೊಂದು ಹೆಸರು. ಅವರು ಅಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ದಂಥದ್ದು. ಸ್ನೇಹಿತರು ಅಂದ್ರು ಸ್ನೇಹಕ್ಕೆ ಎಷ್ಟು ಬೆಲೆ ಕಟ್ಟಬೇಕೋ ಅವರನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು ಅಂತಕ್ಕಂಥ ಮಾತು. ಗಡಿನಾಡು ಪಾವಗಡ ಒಂದು ರೀತಿಯಲ್ಲಿ ಆಂಧ್ರಕ್ಕೂ ಸುತ್ತ ಆಂಧ್ರ ಇದೆ. ನಮಗೆ ಆಂಧ್ರದ ಮೂಲಕ ಹೋಗ್ಬೇಕು ಪಾವಗಡಕ್ಕೆ ಹೋಗೋದಕ್ಕೆ. ಆ ಗಡಿನಾಡಿನಲ್ಲಿ ಬಹಳ ಕನ್ನಡದ ಬಗ್ಗೆ ಆಗಲಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಲಿ ಇದನ್ನೆಲ್ಲ ಹೋರಾಟ ಮಾಡ್ತಿದ್ದಂಥವ್ರು. ಒಂದ್ಸಾರಿ ನಾವು 89ರಲ್ಲಿ ಚುನಾವಣೆಯಲ್ಲಿ ಮೊದಲನೇ ಬಾರಿ ನಾವೆಲ್ಲರೂ ಗೆದ್ದು ಬಂದದ್ದು. ವೆಂಕಟರಮಣಪ್ಪ ನಾನು ಎಲ್ಲ ಒಟ್ಟಿಗೆ 89ರಲ್ಲಿ ಗೆದ್ದು. ಮಾನ್ಯ ವೀರೇಂದ್ರ ಪಾಟೀಲ್ ರವರು ಮುಖ್ಯಮಂತ್ರಿಗಳಾದರು. ಅವರು ಮೊದಲನೇ ಪ್ರವಾಸ ಫಸ್ಟ್ ಟೂರ್ ಪಾವಗಡಕ್ಕೆ ಹಾಕಿದ್ರು. ಪಾವಗಡಕ್ಕೆ ಹಾಕಿದ್ರೆ ನಾವೆಲ್ಲ ಏನು ಇಷ್ಟೊಂದು ಇದು ಅಂತ ಹೇಳಿದ್ರೆ, ಇವರು ಪಾವಗಡದ ವೆಂಕಟರಮಣಪ್ಪ ಹೋಗಿ ಕೇಳ್ಕೊಂಡ್ಬಿಟ್ಟಿದ್ದಾನೆ, ನೀವು ಬರಲೇಬೇಕು ಸ್ವಾಮಿ, ನಿಮ್ಗೆ ಬಹಳ ಒಳ್ಳೇದಾಗುತ್ತೆ, ಅಲ್ಲಿ ಶನಿಮಾತ್ಮನ್ ಟೆಂಪಲ್ ಇದೆ, ಆ ಶನಿದೇವರು ನಿಮಗೆಲ್ಲ ಆಶೀರ್ವಾದ ಮಾಡ್ತಾನೆ, ನಿಮಗೆ ಬರಬೇಕು ಅಂತೇಳಿ ಕರ್ಕೊಂಡು ಬಂದು. ಕಾರಣ ಆಮೇಲೆ ಗೊತ್ತಾಯ್ತು ನಮಗೆ. ಕುಡಿಯೋ ನೀರಿಗೆ ನಾಗಲ್ಮಡಿಕೆಯಿಂದ ಪಾವಗಡದ ಟೌನಿಗೆ ಕುಡಿಯೋ ನೀರಿಗೆ ಯೋಜನೆಯನ್ನ ಮಾಡೋದಕ್ಕೆ, ಅದಕ್ಕೆ ಅಡಿಗಲ್ಲು ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಬಂದರು ಅಂತೇಳಿ. ಅಷ್ಟೊಂದು ತಮ್ಮ ಕ್ಷೇತ್ರಕ್ಕೆ, ತಮ್ಮ ಜನಕ್ಕೆ ಕೆಲಸ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಬಹಳ ನಷ್ಟ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅವ್ರ ರಿಟೈರ್ಮೆಂಟು ಮಗನಿಗೆ ನಾವೆಲ್ಲ ಆಯ್ತಪ್ಪ ನಿನ್ಗೆ ವಯಸ್ಸಾಯ್ತು, ವೆಂಕಟೇಶನ್ಗೆ ಕೊಟ್ಬಿಡು, ಟಿಕೆಟ್ ಕೊಟ್ಟು ಅವನ್ ಗೆದ್ಕೊಳ್ಳಿ ಅಂತ ಹೇಳಿ ಅದೇ ರೀತಿ ವೆಂಕಟೇಶನ್ಗೆ ಟಿಕೆಟ್ ಕೊಟ್ಟು ವೆಂಕಟೇಶನ್ ಗೆದ್ಸ್ಕೊಂಡು ತಾನು ತೋಟದಲ್ಲಿ ಸೇರ್ಕೊಂಡ್ಬಿಟ್ರು. ಆದರೆ ವೆಂಕಟೇಶನ್ ರಾಜಕೀಯ ಮಾಡ್ತಿರ್ಲಿಲ್ಲ, ಮಾಡ್ತಾ ಇದ್ದಿದ್ದೆ ವೆಂಕಟರಮಣಪ್ಪ ಎಲ್ಲಿವರೆಗೆ ರಾಜಕಾರಣ ಮಾಡಿ ವೆಂಕಟೇಶನ್ಗೆ ಧೈರ್ಯ ಕೊಟ್ಟಿದ್ರು ಅಲ್ಲಿವರೆಗೂ ವೆಂಕಟೇಶ್ ಶಕ್ತಿಯಾಗಿ ಇರ್ತಕ್ಕಂಥದ್ದು. ಈಗ ನಾನು ಈ ವೆಂಕಟೇಶ್ಗೆ ಹೇಳ್ತೀನಿ, ನೋಡಪ್ಪ ನಿನಗೆ ಆ ಶಕ್ತಿ ಕೊಡೋರು ಯಾರಿಲ್ಲ, ನೀನೇ ಇವತ್ತು ಓಡಾಡಬೇಕು ಅಂತಕ್ಕಂಥ ಮಾತನ್ನ ಆಗಾಗ್ಗೆ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ವೆಂಕಟರಮಣಪ್ಪನವರು ಇವತ್ತು ನಮ್ಮನ್ನ ಹಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ.